ಚಪಾತಿ ಹಿಟ್ಟಿನ ನೈಟ್ ಕಲ್ಸ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಮಾರ್ನಿಂಗ್ ಚಪಾತಿ ಮಾಡ್ಕೊಂಡು ಆಫೀಸಿಗೆ ಹೋಗೋದ್ರಿಂದ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಅದು ಪಾಯ್ಸನ್ ಆಗುತ್ತಾ ಚಪಾತಿ ಹಿಟ್ಟು ಅಂತ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ನಾವು ನೈಟ್ ಚಪಾತಿ ಹಿಟ್ಟನ್ನ ಮಿಕ್ಸ್ ಮಾಡ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟಾಗ ನಾವು ಅದ್ರ ಜೊತೆ ಏನು ಪಾಯ್ಸನ್ ಏನು ಮಿಕ್ಸ್ ಮಾಡಿಲ್ಲ ತಾನೆ, ಸೊ ಮಾರ್ನಿಂಗು ಕೂಡ ಅದು ಪಾಯ್ಸನ್ ಆಗಲ್ಲ. ನೋಡಿ, ನಾರ್ಮಲಿ ಫ್ರಿಡ್ಜ್ ಅಲ್ಲಿ 4 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಅದರಲ್ಲಿ ಯಾವುದೇ ಒಂದು ಆಕ್ಸಿಡೇಷನ್ ಪ್ರೊಸೆಸ್ ಆಗೋದಿಲ್ಲ, ಮತ್ತೆ ಯಾವುದೋ ಒಂದು ಮೈಕ್ರೋಬಿಯಲ್ ಕಂಟಾಮಿನೇಷನ್ ಆಗಲ್ಲ, ಮೈಕ್ರೋಬ್ಸ್ ಗ್ರೋತ್ ಕೂಡ ಆಗಲ್ಲ. ಆದ್ರಿಂದ ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತಹ ವಸ್ತುಗಳು ಫ್ರೆಶ್ ಆಗಿ ಸುಮಾರು ದಿನಗಳ ಕಾಲ ಇರುತ್ತೆ, ಲೋ ಬ್ಯಾಕ್ಟೀರಿಯಲ್ ಗ್ರೋತ್ ಇಂದ. ಅಂಡ್ ನಾವು ಚಪಾತಿ ಹಿಟ್ಟನ್ನು ಕೂಡ ಆರಾಮಾಗಿ ಫ್ರಿಡ್ಜ್ ಅಲ್ಲಿ ನೈಟ್ ಇಟ್ಬಿಟ್ಟು ಮಾರ್ನಿಂಗ್ ಅದನ್ನ ತಗೊಂಡು ಯೂಸ್ ಮಾಡಬಹುದು. ಮ್ಯಾಕ್ಸ್ ಟು ಮ್ಯಾಕ್ಸ್ 24 ಅವರ್ಸ್ ಅಷ್ಟೇ ನಾವು ಫ್ರಿಡ್ಜ್ ಅಲ್ಲಿ ಇಡಬಹುದು ಚಪಾತಿ ಹಿಟ್ಟನ್ನ, ಅದಕ್ಕಿಂತ ಜಾಸ್ತಿ ಇಡೋ ಆಗಿಲ್ಲ. ಸೊ ನೈಟ್ ಚಪಾತಿ ಹಿಟ್ಟನ್ನ ಕಲ್ಸ್ಬಿಟ್ಟು ಮಾರ್ನಿಂಗ್ ಬೇಕಂದ್ರೆ ನೀವು ಚಪಾತಿನ ಮಾಡ್ಕೊಂಡು ಆಫೀಸಿಗೆ ಅಥವಾ ಮಕ್ಕಳಿಗೆ ಕೊಡೋದ್ರಿಂದ